ಸ್ನೇಹಿತರೆ, ಈ ಕಥೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. 2-3 ದಿನಗಳಿಂದ ಮನೆಯಲ್ಲಿ ನೀರವ ಮೌನ. ಗಂಡ ಹೆಂಡತಿಗೆ ಮಾತಿಲ್ಲ. ಅತ್ತೆಯ ಕುಹಕದ ಮಾತುಗಳು ಇಂದು ಹೆಚ್ಚಾಗಿದ್ದವು. ಕಾರಣ ಇಷ್ಟೇ. 3 ತಿಂಗಳ ಹಿಂದೆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವ ನನ್ನ ತಂದೆ ಅಪಘಾತವಾಗಿ ತಮ್ಮ ಕಾಲನ್ನು ಕಳೆದುಕೊಂಡಿದ್ದರು. ಅವರಿಗೆ ಇನ್ಶೂರೆನ್ಸ್ ಮತ್ತು ಕಂಪನಿಯಿಂದ ಒಟ್ಟು 10 ಲಕ್ಷ ದುಡ್ಡು ಬಂದಿತ್ತು. ನನ್ನ ಅತ್ತೆ ಮತ್ತು ಗಂಡನಿಗೆ ಆ ದುಡ್ಡಿನ ಮೇಲೆ ಕಣ್ಣಿತ್ತು. ಹೇಗೂ ಇಬ್ಬರು ಮಕ್ಕಳು. 5 ಲಕ್ಷ ಇಸ್ಕೊಂಡು ಬಾ. ತಮ್ಮ ವ್ಯಾಪಾರವನ್ನು ದೊಡ್ಡದು ಮಾಡಲು ಅವರಿಗೆ 5 ಲಕ್ಷದ ಬಂಡವಾಳ ಬೇಕಿತ್ತಂತೆ. ನಾನು ಖಡಾಖಂಡಿತವಾಗಿ ಹೇಳಿದ್ದೆ, ಹೋಗಲು ಸಾಧ್ಯವಿಲ್ಲ. ಅಣ್ಣ ಇಂದು ಚೆನ್ನಾಗಿ ನೋಡಿಕೊಳ್ಳುತ್ತಿರಬಹುದು. ಮುಂದೆ ಹೇಗೋ ಏನೋ. ಅವರಿಗೆ ತಿಂಗಳ ಸಂಬಳವೂ ಬರುವುದಿಲ್ಲ. ಅಣ್ಣ ಈಗಾಗಲೇ ಆ ದುಡ್ಡನ್ನು FD ಮಾಡಿ ಆಗಿದೆ. ಅಪ್ಪ ಅಮ್ಮನ ಜಾಯಿಂಟ್ ಅಕೌಂಟಿಗೆ ಬರುವ ಬಡ್ಡಿ ಹಣ ಅವರ ಮಾತ್ರೆ ಖರ್ಚಿಗೆ, ಮುಂದೆ ಏನಾದರೂ ಚಿಕಿತ್ಸೆಗೆ ಆಗುತ್ತದೆ ಎಂದು. ನಾನು ಖಂಡಿತ ಹೋಗಿ ಕೇಳುವುದಿಲ್ಲ ಎಂದೆ. ಇದೇ ತಪ್ಪಾಗಿದ್ದು. ಕೂತರು ನಿಂತರು ಮನೆಯಲ್ಲಿ ಬೈಗುಳ. ನನ್ನ ಗಂಡನಾದರೂ ಬರೀ ಕೋಪ ಮಾಡಿಕೊಂಡು ಊಟ ತಿಂಡಿಯ ಮೇಲೆ ಕೋಪ ತೀರಿಸುತ್ತಿದ್ದರು. ವಯಸ್ಸು 40 ಕಳೆದರೂ ತಂದೆಯಾದವನು ಹೇಗೆ ನಡೆದುಕೊಳ್ಳಬೇಕು ಎಂಬ ಕಿಂಚಿತ್ ಜ್ಞಾನವಿಲ್ಲದ ಅವಿವೇಕಿ. ಸಮಾಜಕ್ಕೋಸ್ಕರ, ಮಕ್ಕಳ ಭವಿಷ್ಯಕ್ಕೋಸ್ಕರ ನಾನಿನ್ನೂ ಸಹಿಸಿಕೊಂಡು ಇವರ ಹೆಂಡತಿಯಾಗಿದ್ದೇನೆ. ಇಲ್ಲದಿದ್ದರೆ ಯಾವತ್ತೂ ಬಿಟ್ಟು ಹೋಗುತ್ತಿದ್ದೆ. ಮಧ್ಯಮ ಕುಟುಂಬದವರಾದ ನಮಗೆ ಸಮಾಜಕ್ಕೆ ಅಂಜಿ ಬದುಕಲೇಬೇಕು. ನಾನು ಹೋದರೆ ಹೆತ್ತವರು ಕಣ್ಣೀರಾಗುತ್ತಾರೆ. ಮುಂದೆ ಅಣ್ಣನ ಸಂಸಾರಕ್ಕೂ ಕಷ್ಟವಾಗುತ್ತದೆ. ಗಂಜಿಯೋ ತಂಗಳೋ ನನ್ನ ಪಾಲಿಗೆ ಬಂದಿದ್ದು ಇದೆ ಎಂದು ಇಲ್ಲಿಯೇ ಇದ್ದೇನೆ. ಗಂಡು ಮಕ್ಕಳಿಗೆ ಗಂಡನ ಬುದ್ಧಿ ಬರದ ಹಾಗೆ ಎಚ್ಚರ ವಹಿಸಿ ಒಳ್ಳೆಯ ಸಂಸ್ಕಾರವನ್ನು ಕೊಡುತ್ತಿದ್ದೇನೆ. ಕಾಲೇಜಿನಲ್ಲಿ ಓದುತ್ತಿರುವ ಮಗ ಎಷ್ಟೋ ಬಾರಿ ಹೇಳಿದ್ದ, ಅಮ್ಮ, ಇನ್ನು 4-5 ವರ್ಷ ತಡೆದುಕೋ. ಕೆಲಸ ಸಿಕ್ಕ ಕೂಡಲೇ ಬೇರೆ ಮನೆ ಮಾಡಿಕೊಂಡು ನಿನ್ನನ್ನು ಚೆನ್ನಾಗಿ ಸಾಕುತ್ತೇನೆ ಎಂದು. 10ನೇ ತರಗತಿ ರಿಸಲ್ಟ್ ಬರುವ ಮೊದಲೇ ನನಗೆ ಮದುವೆ ಮಾಡಿದ್ದರು. ಕೆಲವು ಕುಟುಂಬದ ಒತ್ತಡ. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿ. ನಮ್ಮದು ಕೂಡು ಕುಟುಂಬವಾಗಿತ್ತು. ಚಿಕ್ಕಪ್ಪನ ಮಗಳು ವಯಸ್ಸಿನಲ್ಲಿ ನನಗಿಂತ 2 ವರ್ಷ ಚಿಕ್ಕವಳಾದರೂ ನೋಡಲು ದೊಡ್ಡವಳಾಗಿ ಕಾಣಿಸುತ್ತಿದ್ದಳು. ಮುಂದೆ 18 ತುಂಬುವುದರೊಳಗೆ ಅವಳ ಮದುವೆಯೇ ಮೊದಲು ಮಾಡಬೇಕಾಗಿ ಬಂದರೆ ಎಂದು ಸಿಕ್ಕ ಗಂಡನ್ನು ಹಿಂದೆ ಮುಂದೆ ವಿಚಾರಿಸದೆ ನನ್ನ ಚಿಕ್ಕಪ್ಪ ನನಗೆ ಕಟ್ಟಿದ್ದರು. ಅಪ್ಪನದು ಬರೀ ಹೊರಗಿನ ದುಡಿತ, ಅಮ್ಮನದು ಒಳಗಿನ ದುಡಿತ. ಇಬ್ಬರೂ ಸಂಬಳವನ್ನು ತೆಗೆದುಕೊಳ್ಳದೆ ಮೈ ಮುರಿದು ದುಡಿಯುವ ಆಳುಗಳು. ನನ್ನ ಚಿಕ್ಕಪ್ಪ ಕುಟಿಲ ಬುದ್ಧಿಯವನು. ಓದಿನಲ್ಲಿ ಅಂತಹ ಹೇಳಿಕೊಳ್ಳುವ ಸಾಧನೆಯನ್ನು ನಾನೇನು ಮಾಡಿರಲಿಲ್ಲ. ಆದರೆ ನನಗೆ ಬುಟ್ಟಿ ಎಣೆಯುವುದು, ಬಟ್ಟೆಗಳ ಮೇಲೆ ಚಿತ್ತಾರ ಮಾಡುವುದು, ಕುಚ್ಚು ಕಟ್ಟುವುದು ಭಾರೀ ಇಷ್ಟ. ನಾನು ಅಕ್ಕಪಕ್ಕ ಮನೆಯವರ ರೇಷ್ಮೆ ಸೀರೆಗಳಿಗೆ ಜಿಗ್ಜ್ಯಾಗ್ ಫಾಲ್ಸ್ ಹಾಕಿ ಕೊಡುತ್ತಿದ್ದೆ. ವಿವಿಧ ನಮೂನೆಯ ಕುಚ್ಚುಗಳನ್ನು ಕಟ್ಟಿಕೊಡುತ್ತಿದ್ದೆ. ರವಿಕೆಗೆ ಚಿತ್ತಾರ ಬಿಡಿಸಿ ಎಂಬ್ರಾಯ್ಡರಿ ಮಾಡುತ್ತಿದ್ದೆ. ನನ್ನ ಸ್ವಂತ ಖರ್ಚಿಗೆ ನಾನು ಅದರಲ್ಲಿ ದುಡಿದುಕೊಳ್ಳುತ್ತಿದ್ದೆ. ಇನ್ನೇನು 4-5 ವರ್ಷವಲ್ಲವ, ತಡೆದುಕೊಂಡರೆ ಆಯಿತು. ಏಕೆಂದರೆ ತಂದೆ ತಾಯಿಯರು ಕೊರಗಬಾರದು ಎಂದು ಸುಮ್ಮನೆ ಇದ್ದೆ. ಆರ್ಥಿಕವಾಗಿ ನಾನು ಇವರ ಮೇಲೆ ಅವಲಂಬಿತವಾಗಿಲ್ಲ. ಎಷ್ಟೋ ಬಾರಿ ಗೆಳತಿಯರು ಹೇಳಿದ್ದಾರೆ, ನೀನೇನು ಆರ್ಥಿಕವಾಗಿ ನಿನ್ನ ಗಂಡನ ಮೇಲೆ ಅವಲಂಬಿತಳಲ್ಲವಲ್ಲ, ಆದರೂ ಯಾಕೆ ಅಲ್ಲಿರಬೇಕು, ಬೇರೆ ಮನೆ ಮಾಡು ಎಂದು. ಎಲ್ಲವೂ ಸಾಧ್ಯವಲ್ಲ. ಕೆಲವೊಮ್ಮೆ ಸಂಸಾರ ವಿಷಯ ಬಂದಾಗ ಹೊಂದಾಣಿಕೆ ಮಾಡಿಕೊಳ್ಳಲೇಬೇಕು. ಕುಡಿದು ಬಂದು ಹೊಡೆಯುವ, ಇನ್ನೊಬ್ಬಳ ಸಹವಾಸ ಮಾಡುವ ಗಂಡನಾದರೆ, ರೌಡಿ ಪೋಲಿ ಆದರೆ ಬೇರೆ ಮನೆ ಮಾಡುವುದು, ಬೇರೆ ಸಂಸಾರ ಮಾಡುವುದು ಸರಿ. ಆದರೆ ಇವರೊಬ್ಬ ವಿಚಿತ್ರ ಮನುಷ್ಯ. ತಾನು ತನ್ನದೇ ನಡೆಯಬೇಕು. ಅದರೊಟ್ಟಿಗೆ ದುರಾಸೆ. ಅರ್ಥವಾದದ್ದೇನೆಂದರೆ ಅತ್ತೆ ಒಳ್ಳೆಯ ಸಂಸ್ಕಾರ ಕೊಟ್ಟು ಬೆಳೆಸಿರಲಿಲ್ಲ ಅಷ್ಟೇ. ಸಣ್ಣ ಪುಟ್ಟ ಜಗಳಗಳಿಗೆ ಮನೆ ಬಿಟ್ಟು ಹೋಗಿ ಬೇರೆ ಮಾಡುತ್ತಾ ಇದ್ದರೆ ಹೇಗೆ? ನನ್ನ ಗೆಳತಿಯರಿಗೆ ಏನೂ ಹೇಳುತ್ತಿರಲಿಲ್ಲ. ಹೀಗೆ ಸುಮ್ಮನೆ ಇದ್ದೆ. ಪಕ್ಕದ ಮನೆಯವರು ಅವರ 2ನೇ ಮಗನ ಮದುವೆಗೆ ಖರೀದಿಸಿದ 10 ರೇಷ್ಮೆ ಸೀರೆ ಕೊಟ್ಟಿದ್ದರು. ದುಬಾರಿ ಬೆಲೆಯ ರೇಷ್ಮೆ ಸೀರೆಗಳಿಗೆ ದುಬಾರಿಯ ಕುಚ್ಚು ನಮೂನೆಗಳನ್ನೇ ಆರಿಸಿದ್ದರು. ಎಲ್ಲವನ್ನೂ ಮುಗಿಸಿ ಬೆಳಗ್ಗೆ ಹೋಗಿ ಕೊಟ್ಟು ಬಂದೆ. ಅವರು ಕೊಟ್ಟ ಹಣವನ್ನು ತೆಗೆದುಕೊಂಡು ಅತ್ತೆಯವರಿಗೆ ಹೇಳಿ ನಾನು ನನ್ನ ತಂದೆಯನ್ನು ನೋಡಿಕೊಂಡು ಬರುತ್ತೇನೆ ಎಂದು ಹೊರಟು ಹೋದೆ. ಅತ್ತೆಯವರು ಏನೋ ಗುಣಗಾಡಿದರು ಅಷ್ಟೇ. ನಾನು ತಲೆ ಕೆಡಿಸಿಕೊಳ್ಳದೆ ಮನೆಯಿಂದ ಹೊರಬಂದೆ. ನನ್ನ ತಂದೆ ಅದೇ ಊರಿನವರಾಗಿದ್ದರು. 2 ಬಸ್ ಚೇಂಜ್ ಮಾಡಿ ಮನೆಗೆ ಹೋದಾಗ ಮಧ್ಯಾಹ್ನದ ಬಿಸಿಲ ಧಗೆ.
ಅತ್ತಿಗೆ ತಂಪಾದ ಪಾನೀಯ ಕೊಟ್ಟರು. ತಂದೆ ಇತ್ತೀಚೆಗೆ ಸುಧಾರಿಸಿಕೊಳ್ಳುತ್ತಿದ್ದರು. ವಾಕರ್ ಹಿಡಿದು ನಡೆಯಲು ಇನ್ನೂ ಕಷ್ಟವಾಗುತ್ತಿತ್ತು. ಹೀಗೆ ಲೋಕಾರೂಢಿ ಮಾತನಾಡುತ್ತಿದ್ದೆವು. ಮೊಬೈಲ್ ಚೆಕ್ ಮಾಡಿದರೆ ನಮ್ಮ ಯಜಮಾನರ ಸ್ನೇಹಿತರಿಂದ 10 ತಪ್ಪಿದ ಕರೆಗಳಿದ್ದವು. ಗಾಬರಿಯಾಗಿ ಫೋನ್ ಮಾಡಿದೆ. ಅವರು ಹೇಳಿದ ವಿಷಯ ಕೇಳಿ ಹಾಗೆ ಪ್ರಜ್ಞೆ ತಪ್ಪಿ ಬಿದ್ದೆ. ಕಣ್ಣು ಬಿಟ್ಟಾಗ ಅಮ್ಮ ಅತ್ತಿಗೆ ನನ್ನನ್ನು ಸಂತೈಸುತ್ತಿದ್ದರು. ಎಲ್ಲರಿಗೂ ಗಾಬರಿಯಾಗಿತ್ತು. ನೀರು ಕುಡಿದು ಸುಧಾರಿಸಿಕೊಂಡು ವಿಷಯ ತಿಳಿಸಿದೆ. ನಮ್ಮ ಯಜಮಾನರಿಗೆ ಆಕ್ಸಿಡೆಂಟ್ ಆಗಿತ್ತು. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಎಂದರು. ಒಂದರ ಮೇಲೆ ಒಂದು ಆಘಾತ. ಅಮ್ಮ ದೇವರಿಗೆ ಕೈ ಮುಗಿದು ಮುಡಿಪು ಕಟ್ಟಿದರು. ಹೆದರಬೇಡ, ಏನೂ ಆಗಲ್ಲ ಎಂದರು. ಅಣ್ಣನಿಗೆ ಫೋನ್ ಮಾಡಿ ಹಾಗೆ ಆಸ್ಪತ್ರೆಗೆ ಹೊರಟೆವು. ಅಣ್ಣ ಅಲ್ಲಿಗೆ ಬಂದಿದ್ದ. ಇವರು ಸ್ಕೂಟರ್ನಲ್ಲಿ ಹೋಗುವಾಗ ಹಿಂದಿನಿಂದ ಕಾರ್ ಬ್ರೇಕ್ ಫೇಲ್ ಆಗಿ ಒಬ್ಬರು ಗುದ್ದಿದ್ದರು. ಹೊಟ್ಟೆಯ ಭಾಗಕ್ಕೆ ತುಂಬ ಪೆಟ್ಟಾಗಿತ್ತು. ಒಂದು ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂದಿದ್ದರು. 3 ಲಕ್ಷ ದುಡ್ಡು ಆಗುತ್ತೆ, 2 ಲಕ್ಷವಾದರೂ ಕಟ್ಟಿದರೆ ಆಪರೇಷನ್ ಮಾಡುತ್ತೇವೆ ಎಂದರು. ನನಗೆ ಏನು ಮಾಡಲು ತೋಚಲಿಲ್ಲ. ಧೈರ್ಯ ಹೇಳಿದ ಅಣ್ಣ ಕಣ್ಸನ್ನೆ ಮಾಡಿ ಅತ್ತಿಗೆಯನ್ನು ಕರೆದುಕೊಂಡು ಹೋದ. ಸ್ವಲ್ಪ ಹೊತ್ತಿನಲ್ಲಿ ದುಡ್ಡು ಕಟ್ಟಿ ಮುಂದಿನ ಚಿಕಿತ್ಸೆಗೆ ಅನುವು ಮಾಡಿಕೊಟ್ಟ. ಗಾಬರಿಯಲ್ಲಿದ್ದ ನನಗೆ ಹಣದ ವ್ಯವಸ್ಥೆ ಹೇಗೆ ಆಯಿತು ಎಂಬುದು ತಿಳಿಯಲಿಲ್ಲ. ಮುಂದಿನ 10 ದಿನಗಳ ಆಸ್ಪತ್ರೆ ವಾಸದ ನಂತರ ಇವರು ಮನೆಗೆ ಬಂದರು. ನಮ್ಮವರಿಗೆ ಇನ್ನೂ ಸುಸ್ತು. ಅಣ್ಣನಿಗೆ ಮುಖ ಕೊಟ್ಟು ಮಾತನಾಡಿಸಲು ಹೋಗುತ್ತಿರಲಿಲ್ಲ. ಅಣ್ಣ ಅತ್ತಿಗೆ ಹೋದ ಮೇಲೆ ವಕೀಲರು ಬಂದರು. ಆಸ್ಪತ್ರೆಯ ಬಿಲ್ ಬೇಕಿತ್ತು. ಅಪಘಾತ ಮಾಡಿದವರ ಮೇಲೆ ಕೇಸ್ ಹಾಕಲಾಗಿತ್ತು. ಅವರಿಂದ ಪರಿಹಾರಕ್ಕೆ ಅರ್ಜಿ ಹಾಕಬೇಕಿತ್ತು. ಒಟ್ಟು 6 ಲಕ್ಷಕ್ಕೆ ಹಾಕಿದರು. ವಕೀಲರ ಶುಲ್ಕ, ಕೇಸ್ ನಡೆಸಲು ಕೊಡಬೇಕಾದ ಲಂಚ ಎಲ್ಲ ಹೋಗಿ 5 ಲಕ್ಷ ಉಳಿಯಿತು. ನಾನು ಅಣ್ಣನ ಮನೆಗೆ ಹೋಗಿದ್ದೆ. ಹೇಗೆ 5 ಲಕ್ಷ ಹೊಂದಿಸಿದೆ? ಅಪ್ಪನ FD ತೆಗೆದೆಯಾ ಎಂದರೆ ಇಲ್ಲ ಎಂದ. ಅವನ ಪ್ರಕಾರ ನಾಳೆ ತನಗೇನಾದರೂ ಆದರೆ ರೂಪಾ ಅತ್ತಿಗೆ ಮಕ್ಕಳನ್ನು ಹೇಗಾದರೂ ನೋಡಿಕೊಳ್ಳುತ್ತಾರೆ. ತವರಿನವರು ಸಹಾಯ ಮಾಡಬಹುದು. ಆದರೆ ಅಪ್ಪ ಅಮ್ಮನಿಗೆ ಕಷ್ಟವಾಗುತ್ತದೆ. ಅವರ ಆದಾಯ ಅವರಿಗೇ ಬಂದರೆ ಯಾರಿಗೂ ತೊಂದರೆ ಕೊಡುತ್ತಿದ್ದೇವೆ ಎನ್ನುವ ಕೀಳರಿಮೆ ಅವರಲ್ಲಿ ಬರುವುದಿಲ್ಲ ಅಂದನು. ಕಾಫಿ ಹಿಡಿದು ಬಂದ ಅತ್ತಿಗೆಯ ಕೊರಳು, ಕೈ ಎಲ್ಲ ಖಾಲಿ. ಅವರು ಹೇಗೆ ದುಡ್ಡು ಹೊಂದಿಸಿದ್ದರು ಅನ್ನುವುದು ತಿಳಿಯಿತು. ನಿಮ್ಮ ಒಡವೆಯಲ್ಲಿ ಅತ್ತಿಗೆ ಎಂದಾಗ ಏನೇನೋ ಸಬೂಬು ಹೇಳಲು ಬಂದರು. ಮನೆ ದೇವರ ಮೇಲೆ ಆಣೆ ಮಾಡಿದ ಮೇಲೆ ನಿಜ ಹೇಳಿದರು. ಒಡವೆಗಿಂತ ನಿಮ್ಮ ಯಜಮಾನರ ಪ್ರಾಣ ಮುಖ್ಯವಾಯಿತು. ಒಡವೆ ಏನು ಮುಂದೆ ಮಾಡಿಸಿಕೊಂಡರಾಯಿತು ಎಂದು ಅವರನ್ನು ತಬ್ಬಿ ಅತ್ತೆ. ಜೊತೆಗೆ ಬಂದಿದ್ದ ದೊಡ್ಡ ಮಗ ಹೇಳಿದ್ದ, ರೂಪತ್ತೆ, ಕೆಲಸಕ್ಕೆ ಸೇರಿದ ಮೇಲೆ ನಾನು ಮಾಡಿಸಿಕೊಡುತ್ತೇನೆ. ನಿಮ್ಮ ಉಪಕಾರ ಯಾವತ್ತೂ ಮರೆಯುವುದಿಲ್ಲ ಎಂದು. ವಾಪಸ್ ಬಂದ ಮೇಲೆ ನನ್ನ ಮಗನೇ ತನ್ನ ತಂದೆಯ ಬಳಿ ಎಲ್ಲ ವಿಷಯ ಹೇಳಿದ. ಒಂದು ಚೂರು ಕೃತಜ್ಞತೆ ಇಲ್ಲದೆ ಇವರು ಅತ್ತೆ ಮನೆಯ ಅಳಿಯ ಆಸ್ಪತ್ರೆಯಲ್ಲಿ ಇದ್ದರೆ ಉಳಿಸಿಕೊಡುವ ಜವಾಬ್ದಾರಿ ಅವರದ್ದು. ಅದರಲ್ಲೇನು ವಿಶೇಷ ಎಂದರು. ಸರಿ, ಅವರ ಜವಾಬ್ದಾರಿ ಸರಿಯಾಗಿ ಮಾಡಿದ್ದಾರೆ. ಈಗ ನಾವು ನಮ್ಮ ಕರ್ತವ್ಯವನ್ನು ಮಾಡಬೇಕು. ಅವರ ಹಣ ಅವರಿಗೆ ವಾಪಸ್ ಕೊಡಬೇಕು ಎಂದೆ. ಅದಕ್ಕೆ ಅತ್ತೆಯಾಗಲಿ ಗಂಡನಾಗಲಿ ಈಗ ಸಾಧ್ಯ ಇಲ್ಲ. ಒಡವೆ ಹಾಕ್ಕೊಂಡು ಮೆರೆಯುವುದಕ್ಕಿಂತ ನಾನು ಮೊದಲು ಬಿಸ್ನೆಸ್ ಇಂಪ್ರೂವ್ ಮಾಡಬೇಕು ಎಂದರು. ಈ ಮಾತು ನನಗೆ ಬೇಸರ ತರಿಸಿತು. ಯಾಕೆ ಹೀಗೆ ಮಾಡುತ್ತಿದ್ದಾರೆ? 3 ತಿಂಗಳ ಹಿಂದೆ ನನ್ನ ತಂದೆಯವರಿಗೆ ಅಪಘಾತವಾದಾಗ ಮನೆಯಲ್ಲಿ ಹಣದ ಅಗತ್ಯವಿದ್ದಾಗ ಅವರು ಕೊಡಲೇ ಇಲ್ಲ. ಈಗ ಅವರು ಅತ್ತಿಗೆಯ ಒಡವೆಯನ್ನು ಮಾರಿ ಹಣವನ್ನು ಕೊಡುತ್ತಿದ್ದರು. ಪರಿಹಾರದ ಹಣ ಸಿಕ್ಕಿದ್ದರೂ ತಾನು ತನ್ನ ಹಕ್ಕು ಎಂದು ವಾದಿಸುತ್ತಿದ್ದಾರಾ? ಮನೆ ಯಾಕೋ ಬೇಸರದಿಂದ ಕೂಡಿತು. ಎಲ್ಲರೂ ಯಾಕೆ ಹೀಗೆ ಮಾಡುತ್ತಿದ್ದಾರೆ ಎಂದು ನಮ್ಮ ಯಜಮಾನರಿಗೆ ಹೇಳಿದೆ. ಹಿಂದೆ ತಂದೆಯ ಅಪಘಾತವಾದಾಗಲೂ ನಮ್ಮ ಹತ್ತಿರ ದುಡ್ಡಿದ್ದರೂ ನೀವು ಕೊಡಲಿಲ್ಲ. ಈಗ ಅವರು ಒಡವೆ ಮಾರಿ ನಿಮ್ಮ ಚಿಕಿತ್ಸೆಗೆ ಹಣ ಹೊಂದಿಸಿದ್ದಾರೆ. ಆ ಒಡವೆಗಳನ್ನು ಬಿಡಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ನಿಮ್ಮ ದಮ್ಮಯ್ಯ ಅನ್ನುತ್ತೇನೆ. ದಯಮಾಡಿ ಅವರ ಹಣ ಅವರಿಗೆ ಕೊಡಿ ಎಂದೆ. ದುಷ್ಟತನದ ಪರಮಾವಧಿ ಎನ್ನುವಂತೆ ನಿಮ್ಮಣ್ಣ ಏನು ಮನೆ ಬಾಗಿಲಿಗೆ ಬಂದು ಕೂತಿಲ್ಲವಲ್ಲ? ಈಗ ಆಗುವುದಿಲ್ಲ. ನನ್ನ ಬಿಸ್ನೆಸ್ ಇಂಪ್ರೂವ್ ಮಾಡಬೇಕು. ಮುಂದೆ ನೋಡೋಣ ಎಂದರು. ನನ್ನಲ್ಲಿರುವುದು ಪುಡಿಗಾಸು. ನನಗೇನು ಮಾಡಲು ತೋಚದಾಯಿತು. ಯಾವುದೋ ಕೈಗಳು ನನ್ನ ಕೆನ್ನೆ ಹೊರೆಸಿದ ಹಾಗೆ ಆಯಿತು. ನೋಡಿದರೆ ನನ್ನ ದೊಡ್ಡ ಮಗ ಇದ್ದ. ಅಮ್ಮ, ಹೆದರಬೇಡಿ, ನಾನು ಅತ್ತೆಯ ಒಡವೆಗಳನ್ನು ವಾಪಸ್ ತಂದು ಕೊಡುತ್ತೇನೆ. ದಯವಿಟ್ಟು ಸ್ವಲ್ಪ ಸಮಯ ಕೊಡಿ ಎಂದು. ಹೀಗೆ ಕಾಲಚಕ್ರ ಉರುಳಿತು. ನನ್ನ ದೊಡ್ಡ ಮಗನಿಗೆ ಉತ್ತಮವಾದ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ಕೈ ತುಂಬ ಸಂಬಳ. 2ನೆಯ ಮಗನು ಡಿಗ್ರಿಯ 2ನೇ ವರ್ಷದಲ್ಲಿದ್ದ. ಸಂಬಳ ಬಂದ ಮೊದಲ ದಿನ ಮಗ ಫೋನ್ ಮಾಡಿದ್ದ. ಅಮ್ಮ, ತಮ್ಮನನ್ನು ಕರೆದುಕೊಂಡು ಅತ್ತೆ ಮನೆಗೆ ಬಂದು ಬಿಡು ಎಂದು.
ನಾವು ನೇರವಾಗಿ ಅಲ್ಲಿಗೆ ಹೋದರೆ ತನ್ನ ಖರ್ಚಿಗೆ 5,000ವನ್ನು ಬಿಟ್ಟು ಉಳಿದ ಎಲ್ಲ ಹಣವನ್ನು ಲಕೋಟೆಯಲ್ಲಿ ಹಾಕಿ ತಂದಿದ್ದ. ಏಕೆಂದರೆ ಈ 1 ವರ್ಷದಿಂದ ಅಣ್ಣನಿಗೆ ಹೃದಯ ಸಂಬಂಧಿ ಕಾಯಿಲೆ ಇತ್ತು. ಕೆಲಸಕ್ಕೆ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ. ಅಂದು ಅಪ್ಪನಿಗೆ ಇಟ್ಟಿದ್ದ FD ದುಡ್ಡಿನಲ್ಲೇ ಎಲ್ಲರ ಜೀವನ ನಡೆಯುತ್ತಿತ್ತು. ಮನೆಗೆ ಬಂದವರೇ ಆ ಲಕೋಟೆಯನ್ನು ಅವರಿಗೆ ಕೊಟ್ಟು ಅದನ್ನು ಅವರ ಕಾಲಿಗೆ ಬಿದ್ದ. ತುಂಬ ಕಷ್ಟ ಕಾಲದಲ್ಲಿ ನಮಗೆ ಸಹಾಯ ಮಾಡಿದ್ದೀರಿ. ನಿಮ್ಮ ಋಣವನ್ನು ತೀರಿಸಲು ಇಂದು ಅವಕಾಶ ಸಿಕ್ಕಿದೆ ಎಂದು. ಹಣವನ್ನು ತೆಗೆದುಕೊಳ್ಳಲು ಅಣ್ಣ ತುಂಬ ಸಂಕೋಚಿಸಿದ. ಅವನ 2 ಹೆಣ್ಣು ಮಕ್ಕಳು ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದರು. ಅವರ ಓದಿಗೆ ಆ ಹಣದ ಅಗತ್ಯ ಖಂಡಿತ ಇತ್ತು. ನನ್ನ ಅಣ್ಣನಿಗೆ ಮಗ ಹೇಳಿದ, ಮಾಮ, ಇವರಿಬ್ಬರನ್ನು ನಾನು ಓದಿಸುತ್ತೇನೆ, ನೀವು ಚಿಂತಿಸಬೇಡಿ, ನಿಮ್ಮ ಎಲ್ಲರ ಜವಾಬ್ದಾರಿ ನನ್ನದು ಎಂದು. ಅವನ ಬಾಯಿಗೆ ಸಿಹಿ ಹಾಕುತ್ತಾ ನನ್ನಮ್ಮ ಹೇಳಿದರು, ಸಂದೇಶ, ನಮ್ಮ ಪುಣ್ಯನನ್ನು ನೀನೇ ಮದುವೆಯಾಗು ಎಂದು. ಅದಕ್ಕೆ ಅವನು, ಅಜ್ಜಿ, ತಪ್ಪು ತಿಳಿಯಬೇಡಿ. ಅಕ್ಕ ತಂಗಿಯರಿಲ್ಲದ ನಾನು ನನ್ನ ತಮ್ಮ ಪುಣ್ಯ ಮತ್ತು ಪಾವನರನ್ನು ನಮ್ಮ ತಂಗಿಯೆಂದೇ ಭಾವಿಸಿದ್ದೇವೆ. ಅಣ್ಣನ ಸ್ಥಾನದಲ್ಲಿ ನಿಂತು ಜವಾಬ್ದಾರಿ ವಹಿಸಿಕೊಳ್ಳುತ್ತೇನೆ. ಆದರೆ ಖಂಡಿತವಾಗಲೂ ಇವರನ್ನು ಮದುವೆಯಾಗಲು ಸಾಧ್ಯವಿಲ್ಲ. ಇವರನ್ನು ಆ ದೃಷ್ಟಿಯಲ್ಲಿ ನಾವು ಎಂದೂ ನೋಡೇ ಇಲ್ಲ ಎಂದ. ನನ್ನ ಅಣ್ಣ ಮತ್ತು ಅತ್ತಿಗೆಯ ಕಣ್ಣುಗಳಿಂದ ಆನಂದ ಬಾಷ್ಪ ಬಂದಿತು. ನನ್ನ ಮಗನ ಬಗ್ಗೆ ಹೆಮ್ಮೆ ಎನಿಸಿತು. ನಮ್ಮ ಯಜಮಾನರು ಮಗನ ಫೋನ್ ಮಾಡಿದ್ದರು. ಇವತ್ತು ನಿನಗೆ ಸಂಬಳದ ದಿನ ಅಲ್ಲವಾ, ನನ್ನ ಅಕೌಂಟಿಗೆ ದುಡ್ಡು ಹಾಕು, ನಾನು ನನ್ನ ಸ್ನೇಹಿತರಿಗೆ ಪಾರ್ಟಿ ಕೊಡಿಸಬೇಕು ಎಂದು. ಅದಕ್ಕೆ ಅವನಿಂದ, ಅಪ್ಪ ಕ್ಷಮಿಸಿ, ನೀವು ಮಾಡಿದ ಅನಾಹುತವನ್ನು ನಾನು ಸರಿ ಮಾಡುತ್ತಿದ್ದೇನೆ. ನಾವು ಮಾಮನ ಮನೆಯಲ್ಲಿದ್ದೇವೆ. ಕಷ್ಟದ ಸಮಯದಲ್ಲಿ ನಮಗೆ ಸಹಾಯ ಮಾಡಿದ ಮಾಮ ಇಂದು ಕಷ್ಟದಲ್ಲಿದ್ದಾರೆ. ಅವರ ಆಸ್ಪತ್ರೆಯ ಖರ್ಚಿನ ಜೊತೆಗೆ ಪುಣ್ಯ ಮತ್ತು ಪಾವನ ಜವಾಬ್ದಾರಿ ಹೊತ್ತಿದ್ದೇನೆ. ಪಾರ್ಟಿ ಮಾಡಲು ನನ್ನ ಬಳಿ ದುಡ್ಡು ಇಲ್ಲ ಎಂದು ಹೇಳಿದನು. ನನ್ನ ಯಜಮಾನರು ಬೈದು ಫೋನ್ ಇಟ್ಟರು. ಪಾಪಿ ಚಿರಾಯು ಎನ್ನುವಂತೆ ಅತ್ತೆಯಾಗಲಿ ಯಜಮಾನರಿಗಾಗಲಿ ಯಾವುದೇ ಸಣ್ಣಪುಟ್ಟ ಕಾಯಿಲೆಗಳೂ ಬರುವುದಿಲ್ಲ, ಆರಾಮಾಗಿದ್ದರೆ. ಆದರೆ ನನ್ನ ಅಣ್ಣನಿಗೆ ಹೃದಯದ ಕಾಯಿಲೆ. ಹೇಗೋ ನನ್ನ ದೊಡ್ಡ ಮಗ ಅಣ್ಣನ ಜವಾಬ್ದಾರಿಯನ್ನು ಹೊತ್ತಿದ್ದು ನನಗೆ ಖುಷಿಯಾಯಿತು. ನಮ್ಮ ಮನೆಗೆ ವಾಪಸ್ ಬಂದೆವು. ಅತ್ತೆ ನನ್ನನ್ನು ಮೂದಲಿಸುತ್ತಿದ್ದಾಗ ನನ್ನ ದೊಡ್ಡ ಮಗ ಜೋರು ಧ್ವನಿಯಲ್ಲಿ ಅತ್ತೆಯವರಿಗೆ ಮತ್ತು ತಂದೆಯವರಿಗೆ ಹೇಳಿದ್ದ, ಅಮ್ಮನನ್ನು ಇನ್ನು ಮುಂದೆ ಹೀಗೆ ನಡೆಸಿಕೊಂಡರೆ ನಾವು ಮನೆ ಬಿಟ್ಟು ಹೋಗುತ್ತೇವೆ ಎಂದು. ಈ ವಯಸ್ಸಿನಲ್ಲಿ ಸೇವೆಯ ಅಗತ್ಯವಿದ್ದ ನನ್ನ ಅತ್ತೆಯವರು ಗೊಣಗಾಡುತ್ತಿದ್ದರೆ ಹೊರತು ನನ್ನ ವಿರುದ್ಧ ಸೊಲ್ಲು ಎತ್ತಲಿಲ್ಲ. ನಮ್ಮ ಯಜಮಾನರು ಮಗ ಇಲ್ಲದ ಸಮಯದಲ್ಲಿ ನನ್ನ ಮೇಲೆ ಕೋಪ ತೀರಿಸುತ್ತಿದ್ದರೆ ಹೊರತು ಮಗ ಇದ್ದಾಗ ಬಾಲ ಮುದುಡಿ ಸುಮ್ಮನಿದ್ದರು. ಹೇಗೋ ಕೊನೆಗಾಲದಲ್ಲಿ ನೆಮ್ಮದಿಯಾಗಿ ಬದುಕುವಂತಾಯಿತು. ಈ ಥರ ನಮ್ಮ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಎಲ್ಲರಿಗೂ ಶುಭವಾಗಲಿ. ಕೃಷ್ಣಾರ್ಪಣ.